A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಸಮರ್ಪಕ ಬಳಕೆ ಮತ್ತು ಸರ್ಕಾರಿ ನೌಕರರಿಗೆ ಆರೋಗ್ಯ ತಪಾಸಣಾ ಶಿಬಿರ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಚಿಂತಾಮಣಿ ತಾಲೂಕಿನ ಖಾಸಗಿ ಆಸ್ಪತ್ರೆಗಳು ಒಳಪಡುವಂತೆ ಮತ್ತು ಸರ್ಕಾರಿ ನೌಕರರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸುವ ಬಗ್ಗೆ ಮಾನ್ಯ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಸ್ ಆನಂದ್ ಅವರು, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಅವರು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ಮತ್ತು ಪದಾಧಿಕಾರಿಗಳು ಹಾಗೂ ಚಿಂತಾಮಣಿ ನಗರದ ಖಾಸಗಿ ಆಸ್ಪತ್ರೆಗಳ ವೈದ್ಯಾಧಿಕಾರಿಗಳ ಮುಖ್ಯಸ್ಥರ ಜಂಟಿ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಸಭೆಯಲ್ಲಿ ಸಂಘದ ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಚಿಂತಾಮಣಿ ನಗರದ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಟ್ಟು ಚಿಂತಾಮಣಿ ತಾಲೂಕಿನ ನೌಕರರಿಗೆ ಮತ್ತು ಅವಲಂಬಿತರಿಗೆ ಆರೋಗ್ಯ ಸೇವೆಯನ್ನು ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದರು. ಕರ್ನಾಟಕ ಆರೋಗ್ಯ ಸಂಜೀವಿನಿ ಜಿಲ್ಲಾ ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ರಾಜೇಶ್ವರಿ ಮೇಡಂ ಅವರು ಈ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸುದೀರ್ಘವಾಗಿ ಸಭೆಯಲ್ಲಿ ಮಂಡಿಸಿದರು. ಚಿಂತಾಮಣಿ ನಗರದ ಪ್ರತಿಷ್ಠಿತ ಧನುಷ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಭಾಸ್ಕರ್, ಇಂದಿರಾ ನರ್ಸಿಂಗ್ ಹೋಮ್ ವೈದ್ಯರಾದ ಡಾಕ್ಟರ್ ವೆಂಕಟೇಶ್, ಶ್ರೀ ನಾರಾಯಣ ಮಕ್ಕಳ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಯಲ್ಲಪ್ಪ ಗೌಡ, ಪೂರ್ಣ ಕಣ್ಣಿನ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ವೇಣುಗೋಪಾಲ್, ಶ್ರೀ ಧನಲಕ್ಷ್ಮಿ ನರ್ಸಿಂಗ್ ಹೋಮ್ ವೈದ್ಯರಾದ ಡಾಕ್ಟರ್ ರಘುರಾಮ್ ಅವರು ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ನೀಡಿ ನಾವೆಲ್ಲರೂ ಯೋಜನೆಗೆ ಒಳಪಟ್ಟು ಚಿಂತಾಮಣಿ ತಾಲೂಕಿನ ನೌಕರರ ಮತ್ತು ಅವಲಂಬಿತರ ಆರೋಗ್ಯ ಸೇವೆಯನ್ನು ಕಲ್ಪಿಸುತ್ತೇವೆ ಎಂದರು. ಚಿಂತಾಮಣಿ ತಾಲೂಕಿನ ಸರ್ಕಾರಿ ನೌಕರರಿಗೆ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲು ನೌಕರರ ಸಂಘದ ಮನವಿಗೆ ಸ್ಪಂದಿಸಿದ ತಹಶೀಲ್ದಾರ್ ಸುದರ್ಶನ್ ಯಾದವ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಸ್ ಆನಂದ್, ತಾಲೂಕು ಅಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಹಾಗೂ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರು, ವೈದ್ಯರು ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ನೀಡಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಲು ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕು ತಹಶೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್, ಜಿಲ್ಲಾ ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ರಾಜೇಶ್ವರಿ, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ, ಲೋಕೋಪಯೋಗಿ ಇಲಾಖೆ ಎಇಇ ನಾಗರಾಜ್, ನೌಕರರ ಸಂಘದ ಕಾರ್ಯದರ್ಶಿ ಆಂಜನೇಯಪ್ಪ, ಗೌರವಾಧ್ಯಕ್ಷ ಮಂಜುನಾಥ್, ಹಿರಿಯ ಉಪಾಧ್ಯಕ್ಷ ಕೆ ಶಿವರಾಜು, ಉಪಾಧ್ಯಕ್ಷ ಜಗದೀಶ್, ನಿರ್ದೇಶಕರಾದ ಶ್ರೀನಿವಾಸ್ ರೆಡ್ಡಿ, ನರೇಂದ್ರ, ತಿಮ್ಮಯ್ಯ, ಮಂಜುನಾಥ್, ಜಿವಿ ಕೃಷ್ಣ, ಶ್ರೀಧರಾಚಾರಿ, ಪ್ರಸನ್ನ ಪ್ರಶಾಂತ್, ಎನ್ ವೆಂಕಟಾಚಲಪತಿ, ಮಸ್ತಾನ್ ವಲ್ಲಿ, ಡಿಎ ಲಕ್ಷ್ಮೀನಾರಾಯಣ, ಎಂವಿ ವೆಂಕಟರೆಡ್ಡಿ, ಕೆಂಚಾರೆಡ್ಡಿ, ನಾರಾಯಣಸ್ವಾಮಿ, ವೈವಿ ರೆಡ್ಡಪ್ಪ, ಸಾದಿಕ್ ಪಾಷಾ, ಚಿಂತಾಮಣಿ ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳಾದ ಡೆಕ್ಕನ್ ಆಸ್ಪತ್ರೆ, ಧನುಷ್ ಆಸ್ಪತ್ರೆ, ಇಂದಿರಾ ನರ್ಸಿಂಗ್ ಹೋಮ್, ಪೂರ್ಣ ಕಣ್ಣಿನ ಆಸ್ಪತ್ರೆ, ಶ್ರೀನಾರಾಯಣ ಮಕ್ಕಳ ಆರೈಕೆ ಕೇಂದ್ರ, ಆರ್ಕೆ ನರ್ಸಿಂಗ್ ಹೋಮ್, ಸುಮಾ ನರ್ಸಿಂಗ್ ಹೋಮ್, ಧನಲಕ್ಷ್ಮಿ ನರ್ಸಿಂಗ್ ಹೋಮ್, ರಾಧಾಕೃಷ್ಣ ಆರ್ಥೋಪೆಡಿಕ್ ಸೆಂಟರ್, ಮೈಸೂರು ಆಸ್ಪತ್ರೆ, ಆರ್ಎಸ್ಎಲ್ ನರ್ಸಿಂಗ್ ಹೋಮ್, ವೆಂಕಟೇಶ್ವರ ಮೆಮೋರಿಯಲ್ ಆಸ್ಪತ್ರೆ, ಈ ಆಸ್ಪತ್ರೆಗಳ ವೈದ್ಯರು, ಮುಖ್ಯಸ್ಥರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಬೇಸಿಕಲಿ ಸ್ಟಾರ್ಟೆಡ್ ವಿತ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕೇಳಿರ್ಬೋದಲ್ವಾ. ಈಗ ರೀಸೆಂಟ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅದನ್ನ ಟ್ರಸ್ಟ್ ಒಳಗಡೆಯಿಂದನೇ ಅದು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮೊದಲು ನಿಮಗೆ JSS ಸ್ಕೀಮ್ ಇತ್ತು. ಸೊ JSS ಸ್ಕೀಮಿಗೆ ಬದಲಾಗಿ ನಮ್ಮದು ಇವಾಗ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಆಗಿದೆ. ಏನು ಡಿಫ್ರೆನ್ಸ್ ಏನೂ ಇಲ್ಲ, ಅದ್ರ ಥರನೇ ಇದು ಪ್ರೋಸೆಸ್ ಇದೆ. ಬಟ್ ಬೇಸಿಕ್ಲಿ ದ ಹಾಸ್ಪಿಟಲ್ ಎಂಪನಲ್ಮೆಂಟ್ ಪ್ರೋಸೆಸ್ಸಲ್ಲಿ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಸೊ ದಟ್ ಇಸ್ ದ ಬೇಸಿಕ್. ಮತ್ತು ನಿಮಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದ್ರ ಪ್ರೋಸೆಸ್ಸು ಹೇಳ್ಕೊಡ್ತೀವಿ. ಫಸ್ಟ್ ಬೇಸಿಕ್ ಡಿಫ್ರೆನ್ಸ್ ಏನು ಅಂತಂದರೆ, ಅದರಲ್ಲಿ ನಿಮಗೆ ಇಲ್ಲಿ ಸ್ಟಾರ್ಟ್ ಮಾಡಿರುವಾಗ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮಿನಲ್ಲಿ ಏನು ಸ್ಟಾರ್ಟ್ ಇಟ್ಸ್ ಆಲ್ ಆನ್ IPD ಬೇಸಿಸ್ ಸರ್ವಿಸಸ್. ಇದು ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು, ಆಯಿತಾ, ಡಯಾಗ್ನೋಸ್ ಆದಮೇಲೆ ನೀವು ಹೋಗಿ ಟ್ರೀಟ್ಮೆಂಟ್ ತೊಗೊಬೋದು. ಈಗ ನಿಮಗೆ ಏನೋ ಒಂದು ಕಾಯಿಲೆ ಇದೆ, ಜ್ವರ ಬಂದಿದೆ, ಜ್ವರಕ್ಕೆ ಹೋಗಿ ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಾ ಅಂತಂದರೆ ಫಸ್ಟ್ ಚೆಕ್ ಮಾಡ್ತಾರಲ್ಲ OPD ಬೇಸಿಸು, ಅದ್ರದ್ದೆಲ್ಲ ಬಿಲ್ ಕವರ್ ಆಗೋದಿಲ್ಲ. ಅದಕ್ಕೆ ಏನಾದರೂ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತಂದ್ರೂ ಅದು ಬಿಲ್ ಕವರ್ ಆಗೋದಿಲ್ಲ. ನಿಮ್ಗೆ ಆದಮೇಲೆ ಈ ಪರ್ಟಿಕ್ಯುಲರ್ ಡಿಸೀಸ್ ಹಿಂದೆ ಸುಮಾರು 8 ವರ್ಷಗಳ ಹಿಂದೆ ಒಂದು ಆರೋಗ್ಯ ತಪಾಸಣಾ ಶಿಬಿರ ಮಾಡಿದ್ವಿ. ಹಾಗಾಗಿ ಈಚೆವರೆಗೂ ಯಾವುದೇ ಒಂದು ವ್ಯವಸ್ಥೆ ಆಗಿರಲಿಲ್ಲ. ಹಾಗಾಗಿ ತಾಲೂಕು ನಮ್ಮ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ನೌಕರ ಸಂಘದ ಒಂದು ಸಂಯುಕ್ತ ಆಶ್ರಯದಲ್ಲಿ ಎಲ್ಲ ಸರ್ಕಾರಿ ನೌಕರರು, ಯಾಕಂದ್ರೆ ಇವತ್ತು ಒತ್ತಡದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ, ಆರೋಗ್ಯದ ಕಡೆ ಗಮನನೇ ಹರಿಸಲ್ಲ. ರಾತ್ರಿ ಮಲ್ಕೊಂಡಿರೋ ಬೆಳಗ್ಗೆ ಶವವಾಗಿ ನೋಡಿರ್ತಕ್ಕಂಥ ನಿದರ್ಶನ ನಾವು ಕಂಡಿದ್ದೇವೆ ಸರ್.
ಹಾಗಾಗಿ ಎಲ್ಲ ನೌಕರರು ಎಲ್ಲ ಕಡೆ ಹೋದ್ರೂ ಸಹ ಒಂದು ಆರೋಗ್ಯ ತಪಾಸಣಾ ಶಿಬಿರ ನಡೆಸಿ ಅಂತ ನಮ್ಮ ಮೇಲೆ ಒತ್ತಡ ಮಾಡ್ತಾ ಇರೋದ್ರಿಂದ ವಿಶೇಷವಾಗಿ ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಒಂದು ಆರೋಗ್ಯ ವಿಚಾರವಾಗಿ ಆಸ್ಪತ್ರೆಗೆ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಇಲ್ಲಿ ಎಲ್ಲ ನೌಕರರು ಸಹ ಇವತ್ತು ಮುಂಚೂಣಿಯಲ್ಲಿ ಇವತ್ತು ಜನಸಾಮಾನ್ಯರ ಕೆಲಸ ಮಾಡಬೇಕಾಗಿದೆ. ಅದು ಮಳೆ ಬರ್ತಾ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ಯಾವುದೇ ಸಂದರ್ಭ ಇರಲಿ, ಸರ್ಕಾರಿ ನೌಕರರು ಸಾಮಾನ್ಯ ಜನಸಾಮಾನ್ಯರ ಕೆಲಸ ಮಾಡಲಿಕ್ಕೆ ನಾವು ಇವತ್ತು ಮಧ್ಯಾಹ್ನ ಟೈಮಿಂಗ್ ಇರ್ತಾ ಇದ್ದೀವಿ. ನಮ್ಮ ಟೈಮಿಂಗ್ ಈಗ 24/7 ಇವತ್ತು 4-5 ಗಂಟೆಗೆ ಜಿಲ್ಲಾಡಳಿತದಲ್ಲಿ ಸಭೆ ಕರೀತಾ ಇರ್ತಾರೆ. ಯಾವಾಗ ಮನೆಯಲ್ಲಿ ಬರ್ತೀವೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನೌಕರರು ಇವತ್ತು ಆರೋಗ್ಯವಂತರಾಗಿದ್ದರೆ ಜನಸಾಮಾನ್ಯರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಲ್ಲಿ ಎಲ್ಲ ನಮ್ಮ ಖಾಸಗಿ ಆಸ್ಪತ್ರೆಗಳ ಎಲ್ಲ ವೈದ್ಯಾಧಿಕಾರಿಗಳು, ಮುಖ್ಯಸ್ಥರು ಮತ್ತು ನಮ್ಮ ತಾಲೂಕು ಆಡಳಿತ ಇಲ್ಲಿ ಇರೋದ್ರಿಂದ ಎಲ್ಲ ಸರ್ಕಾರಿ ನೌಕರರಿಗೂ ಸಹ ಒಂದು ಆರೋಗ್ಯ ತಪಾಸಣಾ ಶಿಬಿರ ನಡೆಸಬೇಕು ಅಂತ ಕರ್ನಾಟಕ ಸರ್ಕಾರಿ ನೌಕರ ಸಂಘ ಇಂದಿನ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದ್ವಿ. ಹಾಗಾಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ನೌಕರರಿಗೂ ಸಹ ಒಂದು ಆರೋಗ್ಯ ತಪಾಸಣಾ ಶಿಬಿರ ನಡೆಸಬೇಕು ಅಂತ ಇವತ್ತು ತಾಲೂಕು ಆಡಳಿತ ಪರವಾಗಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಅದಕ್ಕೆ ತಾವು ಸಹ ಇದರಲ್ಲಿ ಕೈ ಜೋಡಿಸಿ ಆ ನೌಕರರಿಗೆ ಇವತ್ತು ಯಾವಾಗ ವರ್ಷಕ್ಕೆ ಒಂದ್ಸಾರಿ ಮಾಡ್ತೀವಿ, 3 ತಿಂಗಳಿಗೆ ಒಂದ್ಸಾರಿ ಮಾಡಿದ್ವಿ. ನೀವು ಎಷ್ಟು ಜನ ಬರ್ತೇವೆ, ನಾವು ರ್ಯಾಂಡಮ್ ಆಗಿ ನಮ್ಮ ಹಾಸ್ಪಿಟಲ್ಸ್ ನಾವು ಟ್ಯಾಗ್ ಮಾಡ್ತೀವಿ. ಇವಾಗ ಮಾಡೋದು ವರ್ಷಕ್ಕೆ ಮಾಡೋದು ಹಂಗಿರಲ್ಲ, ಎವ್ರಿ 3 ಮಂತ್ಸ್ ನೀವು ಮಾಡ್ಕೊಳ್ಳಿ. ಸೊ ಎಷ್ಟು ಜನ ಬರ್ತಾರೆ ಅಂತ ಹೇಳಿ ನಾವು ಒಂದು ಹಾಸ್ಪಿಟಲ್ ಡಿಸೈಡ್ ಮಾಡ್ಬೋದು. ಈ 3 ತಿಂಗಳಲ್ಲಿ ಇಷ್ಟು ಹಾಸ್ಪಿಟಲ್ ಪಾರ್ಟಿಸಿಪೇಟ್ ಮಾಡ್ತೀವಿ, ನೆಕ್ಸ್ಟ್ 3 ತಿಂಗಳಲ್ಲಿ ಆ ಥರ ಮಾಡ್ತೀವಿ. ಆ ಥರ ಮಾಡಲಿಕ್ಕೆ